ಅಫಿಷಿಯಲ್ ಆಗಿ ಇವಾಗ ಗಿಲ್ಲಿ ಕಾವ್ಯ ವರ್ಸಸ್ ಸೂರಜ್ ರಾಧಿಕಾ ಅವ್ರ ನಡುವೆ ಕಾಳಗ ನಡೀತಾ ಇದೆ. ಅಂದರೆ ಜೋಡಿ ಟಾಸ್ಕ್ನ ಫಸ್ಟ್ ಪ್ರೊಮೋ ಇವಾಗ ಬಂದಿದೆ ಅಂತಲೇ ಅನ್ಬೋದು. ಅದಾದಮೇಲೆ ಒಂದು ಮೇಜರ್ ಇನ್ಸಿಡೆಂಟು ಕೂಡ ಆಗುತ್ತೆ. ಆ ಒಂದು ಟಾಸ್ಕಲ್ಲಿ ಏನು ಎತ್ತ ಯಾರೆಲ್ಲ ಗೆದ್ದಿದ್ದಾರೆ, ಎಷ್ಟು ರೌಂಡ್ಸ್ ಆಗಿದೆ ಅಂತ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಟೋಟಲ್ ಆಗಿ ನೆನ್ನೆ ಪ್ರೊಮೋದಲ್ಲೂ ಕೂಡ ನೋಡಿರ್ತೀರ, ಏನೊಂದು ಜೋಡಿ ಟಾಸ್ಕ್ ಅಂದರೆ ಜೋಡಿ ಎಲ್ಲ ಕ್ರಿಯೇಟ್ ಆದಮೇಲೆ ರಾಶಿಕಾ ಮತ್ತು ಸೂರಜ್ ಅವರು ಪ್ಲ್ಯಾನ್ನ ಮಾಡಿದರು ಯಾರ ನಡುವೆ ರಿವೆಂಜ್ ತೊಗೊಳ್ಬೇಕು ಅಂತ. ಬಟ್ ಅಲ್ಲಿ ಕಾಣಿಸ್ತಾ ಇಲ್ಲ ಯಾವ ರಿವೆಂಜು ಅಂತಲೂ ಕೂಡ ಹೇಳ್ಬೋದು. ಮೇಯ್ನಾಗಿ ಒಂದು ಇನ್ಸಿಡೆಂಟ್ ಏನಂತ ಅಂದರೆ, ಆ ಒಂದು ಟಾಸ್ಕಲ್ಲಿ ಇವಾಗ ಏನು ಜೋಡಿ ಟಾಸ್ಕ್ ಆಗ್ತಿದೆ, ಆ ಒಂದು ಟಾಸ್ಕಲ್ಲಿ ಸ್ಪಂದನ ಅವ್ರಿಗೆ ಇಂಜುರಿ ಆಗಿದೆ. ಅಂದರೆ ಲೆಗ್ ಸೈಡ್ ಏನೋ ಒಂದು ಇಂಜುರಿ ಆಗಿದೆ, ಅದಕ್ಕೋಸ್ಕರ ಬೆಲ್ಟ್ ಕೂಡ ಅವರು ಹಾಕ್ಕೊಂಡಿದ್ದಾರೆ. ಅದು ಫುಲ್ ಡೀಟೇಲ್ ಬೇಕು ಅಂತ ಅಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಫೋಟೋಸ್ ಎಲ್ಲ ಸಿಗುತ್ತೆ. ಇಲ್ಲ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ. ಅದಕ್ಕೆ ಅವರೇನೋ ಲಾಸ್ಟ್ ಮೂಮೆಂಟಲ್ಲೂ ಪ್ರೋಮೋದಲ್ಲೂ ತೋರಿಸ್ತಾರೆ, ಎಲ್ಲರೂ ಕೂಡ ಅವ್ರ ಕಾಲ ಮೇಲೆ ಬಿದ್ದೋಗ್ತಾರೆ. ಆ ಒಂದು ಕಾಲ ಮೇಲೆ ಬಿದ್ದಾದಮೇಲೆ ಮೇಜರ್ ಆಗಿ ಏನೋ ಒಂದು ಸ್ವಲ್ಪ ತೊಂದರೆ ಆಗಿರ್ಬೋದು ಆ ಕಾಲಿಗೆ, ಅದಕ್ಕೋಸ್ಕರ ಅವರು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿ ಮುಂದುವರುತ್ತೆ ಅವರ ಆಟ ಅಂತ. ಆ್ಯಕ್ಚುಲಾಗಿ ಈ ಪ್ರೋಮೋದಲ್ಲಿರೋದು ಏನಂತ ಅಂದರೆ, ಮೇಯ್ನಾಗಿ ಒಂದು ಬಾಲ್ ಟಾಸ್ಕ್ ಕೊಟ್ಟಿರ್ತಾರೆ. ಬಾಲ್ನ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಇಟ್ಟಿರ್ತಾರೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಅಲ್ಲೊಂದು ಬಾಕ್ಸ್ ಇರುತ್ತೆ. ಅಲ್ಲಿಂದ ಕಾಲಿಗೆ ಒಂದು ಹಗ್ಗನ ಕಟ್ಕೊಂಡು, ಅಂದರೆ ಏನು ಜೋಡಿ ಆಗಿದ್ರೆ ಒಬ್ಬೊಬ್ಬರು ಕಾಲು ಒಂದೊಂದು ಕಾಲಿಗೂ ಕೂಡ ಅಲ್ಲಿ ಹಗ್ಗನ ಕಟ್ಕೊಂಡು ಆ ಒಂದು ಪಾಯಿಂಟ್ ಅಂದರೆ ಎಂಡ್ ಗಾರ್ಡನ್ ಏರಿಯಾ ಪಾಯಿಂಟ್ ಇದೆಯಲ್ಲ, ಅಲ್ಲಿಂದ ಬಾಲನ್ನು ತಗೊಳ್ಳಿ ಬಂದು ತಿರ್ಗಿ ವಾಪಸ್ ಅಲ್ಲಿಗೆ ಅವ್ರಿಗೆ ಕೊಟ್ಟಿರ್ತಾರೆ ಸ್ಪೇಸು, ಅಲ್ಲಿ ತಂದು ಇಡಬೇಕು ಮತ್ತು ಪ್ರೊಟೆಕ್ಷನು ಕೂಡ ಮಾಡ್ಕೋಬೇಕು. ಆ ನಡುವೆಯಲ್ಲಿ ಸುಮಾರು ಜಗಳನೂ ಕೂಡ ಆಗುತ್ತೆ ಸೂರಜ್ ಮತ್ತು ಕಾವ್ಯ ಅವ್ರ ನಡುವೆ. ಅದಾದಮೇಲೆ ಇನ್ಸಿಡೆಂಟ್ ಹೇಳಿದ್ನಲ್ಲ ಇವಾಗ ಇಂಜುರಿ ಆಗಿರೋದು, ಅದು ಕೂಡ ಆಗುತ್ತೆ. ಅದನ್ನು ಏನಂತ ಅಂದರೆ, ಸೂರಜ್ ಅವರು ಬಾಲ್ನ ಪ್ರೊಟೆಕ್ಷನ್ ಮಾಡುವಾಗ ಕೈಯಲ್ಲಿ ಇಟ್ಕೋಬೇಕಿತ್ತು, ಬಟ್ ಅವರು ಶರ್ಟ್ ಒಳಗಡೆ ಇಟ್ಕೊಂಡಿದ್ರು. ಕಾವ್ಯ ಅವರು ಶರ್ಟ್ ತೆಗಿಯೋಕೆ ಹೋದರು. ಆವಾಗ ಅವರು ಮೇಜರಾಗಿ ಶರ್ಟ್ ಎಲ್ಲ ತೆಗಿಯೋಂಗಿಲ್ಲ ಅಂತಂದಾಗ ಒಳಗಡೆ ಇಟ್ಟಿದ್ದೀವಿ, ಅದಕ್ಕೋಸ್ಕರ ಹೆಂಗೆ ತೆಗಿದೆ ಅಂತ ಇರೋಕ್ಕಾಗತ್ತೆ ಅಂತ ಕೂಡ ಒಂದು ಪಾಯಿಂಟು ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವ್ರ ವಿಷಯ ಕನ್ಫರ್ಮ್ ಆಗಿದೆ. ಆ ಒಂದು ಆಟದಲ್ಲಿ ಅವ್ರು ಗೆಲ್ಲೇಬೇಕು. ಗೆಲ್ಲಿಲ್ಲ ಅಂತ ಅಂದರೆ ಗೊತ್ತಿರುತ್ತೆ ಅವ್ರಿಗೆ. ಆ ಒಂದು ಪಾಯಿಂಟನ್ನು ಕೂಡ ಹೇಳಿದರು, ನಾವೇನಾದರೂ ಇವಾಗ ಗೆಲ್ಲಿಲ್ಲ ಅಂತ ಅಂದರೆ ನಮ್ಮನೇ ರೌಂಡಿಂದ ಅವ್ರು ಆಚೆ ಹಾಕೋದು, ಅದಂತೂ 100% ಫಿಕ್ಸು. ಯಾರಾದರೂ ಗೆಲ್ಲಿ, ಬಟ್ ಗಿಲ್ಲಿ ಮತ್ತು ಕಾವ್ಯ ಅಂದರೆ ನಮ್ಮನ್ನೇ ಅವರು ಆಚೆ ಇಡೋದು ಅಂತ ಕೂಡ ಅಲ್ಲಿ ಹೇಳ್ತಾರೆ. ಅಲ್ಲಿ ಗಿಲ್ಲಿಯವರು ಕೂಡ ಒಂದು ಇಂಗ್ಲೀಷಲ್ಲಿ ಒಂದು ಪಾಯಿಂಟು ಕೂಡ ಹೇಳ್ತಾರೆ, ಐ ವಾಂಟ್ ಪ್ಲೇ ಇನ್ ದಿಸ್ ಪ್ಯಾಟರ್ನ್ ಅಂತ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಅನ್ಬೋದು. ಸೂರಜ್ ಮತ್ತು ರಾಶಿಕಾ ಅವ್ರದ್ದು ಪ್ಲ್ಯಾನು ಕೂಡ 100% ವರ್ಕ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ 3 ರೌಂಡ್ಸಲ್ಲಿ ಅವ್ರು ಆಲ್ಮೋಸ್ಟ್ ಗಿಲ್ಲಿ ಕಾವ್ಯ ಅವ್ರಿಗಿಂತ ಕಮ್ಮಿನೇ ಇದ್ದಾರೆ ಅಂತ ಅನ್ಬೋದು. ಆ ಒಂದು ಫುಲ್ ಡೀಟೇಲ್ಸು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಇದೆ. ಏನೊಂದು ರಾಶಿಕಾ ಮತ್ತು ಸೂರಜ್ ಅವ್ರು ಏನು ಪ್ಲ್ಯಾನ್ ಅಂತ ಅಂದರೆ, ನಾವು ಏನು ಗೆಲ್ತೀವಿ ಯಾರನ್ನು ಹೊರಗಡೆಯಿಂದ ಹಾಕಬಾರ್ದು, ಬಟ್ ಗಿಲ್ಲಿ ಕಾವ್ಯ ಅವ್ರು ಮಾತ್ರ ಹೊರಗಡೆ ಹಾಕಬೇಕು, ಆವಾಗ ರಿವೆಂಜ್ ತೊಗೊಳ್ಳೇಬೇಕು ಅಂತ ಅವರು ಇಲ್ಲಿ ಕೂತ್ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಆಲ್ಮೋಸ್ಟ್ ಅವ್ರು ವರ್ಕೌಟ್ ಆಗ್ತಿಲ್ಲ ಆ ಒಂದು ಟಾಸ್ಕಲ್ಲಿ. ಮೇಯ್ನಾಗಿ ಫಸ್ಟ್ ರೌಂಡಲ್ಲಿ ಅವರೇ ಲೀಡ್ ಇದ್ದಿದ್ದು, ಬಟ್ ರಕ್ಷಿತಾ ಮತ್ತು ಮಾಳು ಅವರು ಗೆದ್ದಿದ್ದಾರೆ ಲೈವ್ ಪ್ರಕಾರ ಅಂತ ಅಪ್ಡೇಟ್ ಇದೆ. ನೋಡೋಣ. ಮತ್ತು ಗಿಲ್ಲಿ ಮತ್ತು ಕಾವ್ಯ ಅವರು ಥರ್ಡ್ ರೌಂಡಲ್ಲೇನೋ ಇದು ಈಕ್ವಲ್ ಆಗಿದ್ದಾರೆ. ಗಿಲ್ಲಿ ಕಾವ್ಯ ಮತ್ತು ರಕ್ಷಿತಾ ಮತ್ತು ಮಾಳು ಅವರು ಈಕ್ವಲ್ ಪಾಯಿಂಟ್ಸ್ ತೊಗೊಂಡಿದ್ದಾರೆ. ಅಂದರೆ 3 ಬಾಲ್ಸ್ನ ತೊಗೊಂಡಿದ್ದಾರೆ. ನೋಡಬೇಕಾಗಿರುತ್ತೆ ಯಾವ ರೀತಿ ಆಡಿದ್ರು, ಯಾವ ರೀತಿ ಗೆಲ್ತಾರೆ ಅಂತ ಎಪಿಸೋಡಲ್ಲಿ. ಅದೇ ಥರ ಏನಾದರೂ ಅಪ್ಡೇಟ್ ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಮೇಯ್ನಾಗಿ ಇಲ್ಲಿ ಇಂಟೆನ್ಷನ್ ಒಂದೇ, ರಾಶಿಕಾ ಮತ್ತು ಸೂರಜ್ ಅವರು ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ಹೊರಗಡೆ ಇರಬೇಕು ಟಾಸ್ಕಲ್ಲಿ. ಅದೇ ಥರ ಅವ್ರ ಇಂಟೆನ್ಷನ್ ಏನಂತ ಅಂದರೆ, ನಾವು ಗೆಲ್ಲಬೇಕು, ಅವ್ರು ಏನಾರು ಆಗಿರಲಿ, ಬಟ್ ನಾವು ಗೆಲ್ಲೇಬೇಕು. ನಾವೇನಾದ್ರು ಸೋತರು ಅಂತ ಅಂದರೆ ಯಾವ ಟೀಮ್ ಆದರೂ ಪರವಾಗಿಲ್ಲ, ನಮ್ಮಂತೂ ಈಚೆ ಇರ್ತಾರೆ ಅಂತ ಅವರು ಮೈಂಡ್ ಸೆಟ್ನ ಇಟ್ಕೊಂಡು ಇಲ್ಲಿ ಗೇಮ್ನ ಆಡ್ತಾ ಇದ್ದಾರೆ. ಬಟ್ ಇಲ್ಲಿ ರಾಶಿಕಾ ಮತ್ತು ಸೂರಜ್ ಅವರು ಒಂದೇ ಒಂದು ಮೈಂಡ್ ಸೆಟ್ ಇರೋದು, ನಾವು ಗೆದ್ದಾದ್ಮೇಲೆ ಅವರಿಬ್ಬರನ್ನ ಆಚೆ ಇಡಬೇಕು. ಆ ಒಂದು ಪಾಯಿಂಟ್ ಇಂಟೆನ್ಷನ್ ಇಟ್ಕೊಂಡು ಇಲ್ಲಿ ಗೇಮ್ನ ಆಡ್ತಿದ್ದಾರೆ ಅಂತಲೇ ಅನ್ಬೋದು. ನಿಮ್ಗೆ ಏನಿಸ್ತದೆ ಇದ್ರ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.